ಸಿಸೇರಿಯನ್ ಅನ್ನುವಂಥದ್ದು ದೇಶದಾದ್ಯಂತ ವಿಶ್ವದಾದ್ಯಂತ ಹೈಲಿ ಪ್ರಾಕ್ಟೀಸ್ಡ್ ಪ್ರೊಸೀಜರ್, ಸೇಫ್ ಪ್ರೊಸೀಜರ್ ಆಗಿರುತ್ತೆ. ನೀವು ಎದುರುಕೊಳ್ಳೋ ಅಷ್ಟೆಲ್ಲ ಯಾವುದೋ ಒಂದು ದೊಡ್ಡ ಆಪರೇಷನ್ ಏನು ಅಂತ ಎದುರುಕೊಳ್ಳೋ ಅಷ್ಟೇ ಇರಲ್ಲ. ಇದನ್ನು ಎಮರ್ಜೆನ್ಸಿ ಟೈಮಲ್ಲಿ ತಾಯಿಯ ಪ್ರಾಣವನ್ನು ಉಳಿಸೋದಕ್ಕೆ, ಮಗುವಿನ ಪ್ರಾಣವನ್ನು ಉಳಿಸೋದಕ್ಕೆ ಮಾಡುವಂಥ ಒಂದು ಪ್ರೊಸೀಜರ್ ಆಗಿರುತ್ತೆ. ಇನ್ ಕೇಸ್ ಎಲೆಕ್ಟಿವ್ ಆಗಿದ್ರೆ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ, ಮೊದಲೇ ಹೇಳಿರ್ತಾರೆ. ಕೆಲವೊಂದು ಕಂಡೀಷನ್ಸಲ್ಲಿ ನಾರ್ಮಲ್ ಡೆಲಿವರಿಗೆ ಬಿಡ್ಲಿಕ್ಕೆ ಬರೋದಿಲ್ಲ, ಆ ಟೈಮಲ್ಲೂ ಕೂಡ ಎಲೆಕ್ಟಿವ್ ಸಿಸೇರಿಯನ್ ಮಾಡ್ತಾರೆ. ಓಕೆ, ಸೊ ಈ ಪ್ರೊಸೀಜರು ಯೂಶ್ವಲಿ 20 to 40 ಮಿನಿಟ್ಸ್ ಮಾಡುವಂಥ ಪ್ರೊಸೀಜರ್. ಸ್ಕಿನ್ ಟು ಸ್ಕಿನ್ ಅಂದರೆ ಸ್ಕಿನ್ನ ನಾವು ಕಟ್ ಮಾಡಿ ಮತ್ತು ಯೂಟ್ರಸ್ನ ಕಟ್ ಮಾಡಿ ಮಗುವಿನ ಹೊರಗಡೆ ತೆಗೆದು ಮತ್ತು ಎಲ್ಲ ಲೇಯರ್ಸ್ನು ಸ್ಯೂಚರ್ ಮಾಡಿ ಮತ್ತೆ ಸ್ಕಿನ್ ಸ್ಯೂಚರ್ ಮಾಡೋ ಅಷ್ಟರಲ್ಲಿ 20 to 40 ಮಿನಿಟ್ಸ್ ಹಿಡಿಯುತ್ತೆ. ಓಕೆ, ಈಗ ಈ ಪ್ರೊಸೀಜರ್ಗೆ ಮೋಸ್ಟ್ ಆಫ್ ದ ಟೈಮಲ್ಲಿ ಸ್ಪೈನಲ್ ಅನೆಸ್ಥೀಷಾ ಕೊಟ್ಟಿರ್ತೀವಿ. ಸ್ಪೈನಲ್ ಅನೆಸ್ಥೀಷಾ ಅಂತಂದರೆ ನಿಮಗೆ ಹೊಕ್ಕಳಿಂದ ಕೆಳಗಡೆ ಯಾವುದೇ ರೀತಿಯಂಥ ಸೆನ್ಸೇಷನ್ ಇರಲ್ಲ, ಮುಟ್ಟಿದ್ರೆ ಗೊತ್ತಾಗೋದಿಲ್ಲ, ಯಾವುದೇ ರೀತಿಯಂಥ ಟೆಂಪರೇಚರ್ ಸೆನ್ಸೇಷನ್ ಇರೋದಿಲ್ಲ. ಅಲ್ಲದೆ ನಿಮ್ಮ ಕಾಲನ್ನ ನೀವು ಅಳ್ಗಾಡ್ಸೋದಕ್ಕಾಗೋದಿಲ್ಲ ಅಥವಾ ಎತ್ತಕ್ಕಾಗೋದಿಲ್ಲ. ಓಕೆ, ಇನ್ನು ಅದೇ ನಿಮಗೆ ಜನರಲ್ ಅನೆಸ್ಥೀಷಿಯಾ ಆಗಿದ್ದರೆ ಕಂಪ್ಲೀಟಾಗಿ ಮಾಡಿರ್ತೀವಿ ಹೆಡ್ ಟು ಟೋ. ಇದನ್ನು ಯಾಕೆ ಹೇಳ್ತೀನಿ ಅಂತಂದರೆ, ಕೆಲವೊಂದು ಸಲ ನಮ್ಮ ಒಬ್ಬರು ರಿಲೇಟಿವ್ ಹೇಳಿದ್ರು, ನಮಗೆ ಅನಸ್ಥೀಷಿಯಾ ಕೊಟ್ಟಿದ್ರು, ಬಟ್ ನನಗೆ ಅನಸ್ಥೀಷಿಯಾ ಕೊಟ್ಟಾಗ ಡಾಕ್ಟರ್ಸ್ ಮಾತಾಡೋದು ನನಗೆ ಗೊತ್ತಾಗ್ತಿತ್ತು, ಮಗು ಅಳೋದು ಗೊತ್ತಾಗ್ತಿತ್ತು, ಅನಸ್ಥೀಷಿಯಾ ಏನು ಸರಿಯಾಗಿ ಕೊಟ್ಟಿರಲಿಲ್ವೇನೋ ಅಂತ ಒಂದು ಆತಂಕ ಇತ್ತು ಅವರಿಗೆ. ಸೊ ಅದೇನೇ ನಿಮಗೆ ಇನ್ ಕೇಸ್ ಸ್ಪೈನಲ್ ಅನೆಸ್ಥೀಷಿಯಾ ಕೊಟ್ಟಿದ್ರೆ ನಿಮಗೆ ಡಾಕ್ಟರ್ಸ್ ಮಾತಾಡುವಂಥದ್ದು ಸುತ್ತಮುತ್ತ ಆಗ್ತಿರುವಂಥದ್ದು ಗೊತ್ತಾಗುತ್ತೆ, ಬಟ್ ಯಾವುದೇ ರೀತಿಯಂಥ ನೋವಿರೋದಿಲ್ಲ ಮತ್ತು ಕಾಲುಗಳನ್ನ ಎತ್ತೋದಕ್ಕೆಲ್ಲ ಮಾಡೋಕ್ಕಾಗೋದಿಲ್ಲ. ಬಟ್ ನಿಮ್ಮದು ಕೈ ಅಳ್ಳಾಡಿಸೋದು ಅಥವಾ ಕೇಳಿಸೋದು ನೋಡುವಂಥದ್ದು, ಮಗುವನ್ನ ಡೆಲಿವರಿ ಮಾಡಿದ ತಕ್ಷಣ ಕೆಲವೊಬ್ಬರಿಗೆ ತೋರಿಸ್ತಾರೆ, ಅದೆಲ್ಲವೂ ನಿಮಗೆ ಗೊತ್ತಾಗುತ್ತೆ. ಓಕೆನಾ? ಸೊ ಈ ಪ್ರೊಸೀಜರ್ ಆದಮೇಲೆ, ಪೋಸ್ಟ್ ಸಿಸೇರಿಯನ್ ಆದಮೇಲೆ ಕೆಲವೊಂದು ಹಾಸ್ಪಿಟ್ಲಲ್ಲಿ ಅಗೇನ್ ಹಾಸ್ಪಿಟ್ಲಿಂದ ಹಾಸ್ಪಿಟಲ್ಗೆ ಡಿಫರ್ ಆಗುತ್ತೆ. 1 to 2 hours ಅಬ್ಸರ್ವೇಷನಲ್ಲಿ ಇಡ್ತಾರೆ. ಈ ಅಬ್ಸರ್ವೇಷನ್ ಟೈಮಲ್ಲಿ ನಿಮ್ಗೆ ಏನಾದರೂ ಹೆಚ್ಚು ರಕ್ತಸ್ರಾವ ಆಗ್ತಿದೆಯಾ ಅಂತ ನೋಡ್ತಾರೆ, ಬ್ಲಡ್ ಪ್ರೆಷರ್ ಚೆಕ್ ಮಾಡ್ತಿರ್ತಾರೆ, ಪಲ್ಸ್ ರೇಟ್ ಚೆಕ್ ಮಾಡ್ತಿರ್ತಾರೆ. ಅಲ್ಲದೆ ನಿಮಗೆ ಯೂರಿನ್ ಹೋಗೋದಕ್ಕೆ, ಕಂಟಿನ್ಯೂಸ್ ಆಗಿ ಯೂರಿನ್ ಡ್ರೈನ್ ಆಗೋದಕ್ಕೆ ಒಂದು ಯೂರಿನ್ ಟ್ಯೂಬ್ ಕೂಡ ಹಾಕಿರ್ತಾರೆ, ಯೂರಿನ್ನ ಕೂಡ ಚೆಕ್ ಮಾಡ್ತಾರೆ. ಈ 1 to 2 hours ಅಬ್ಸರ್ವೇಷನಲ್ಲಿ ನಿಮಗೆ ಎಲ್ಲವೂ ನಾರ್ಮಲ್ ಇದ್ದು ಯಾವುದೇ ರೀತಿಯಂಥ ಪ್ರಾಬ್ಲಮ್ ಇಲ್ಲ ಅಂತಂದರೆ ನಿಮ್ಮನ್ನು ವಾರ್ಡ್ ಸೈಡ್ಗೆ ಶಿಫ್ಟ್ ಮಾಡ್ತಾರೆ. ಓಕೆ, ಇನ್ನು ವಾರ್ಡ್ ಸೈಡ್ಗೆ ಶಿಫ್ಟ್ ಮಾಡಿದಾಗ ನಿಮಗೆ ನೋಡಿ, ಈ ಮಧ್ಯದಲ್ಲಿ ನಿಮಗೆ ಮಗುವಿಗೆ ಯಾವಾಗ ಹಾಲು ಕುಡಿಸ್ಬೇಕು ಅಂದರೆ ನಿಮ್ಗೆ ಡೆಲಿವರಿ ಆದಮೇಲೆ ಕೆಲವೊಂದು ಸಲ ತಕ್ಷಣ ಅಲ್ಲೇನೂ ಕೊಡ್ತಾರೆ, ಇನ್ನು ಕೆಲವೊಂದು ಕಡೆ ನೀವು ಅಬ್ಸರ್ವೇಷನ್ನಲ್ಲಿ ಇಟ್ಟಿರ್ತಾರಲ್ಲ ಆವಾಗಲೂ ಕೂಡ ಕೊಡ್ತಾರೆ. ಯಾವುದೇ ಟೈಮಲ್ಲಿ ನಿಮ್ಗೆ ಯಾವಾಗ ರೆಡಿ ಇದ್ದೀರಾ ಅನಿಸುತ್ತೋ ಆವಾಗ ನೀವು ಮಗುವಿಗೆ ಬ್ರೆಸ್ಟ್ ಫೀಡಿಂಗ್ ಮಾಡಬೇಕು. ಈ ಅನಸ್ಥೀಷಿಯಾ ಎಫೆಕ್ಟು ಮಗುವಿಗೆ ಯಾವುದೇ ರೀತಿಯಂಥ ಎಫೆಕ್ಟ್ ಆಗೋದಿಲ್ಲ. ಓಕೆ, ಕೆಲವೊಬ್ರು ನಮ್ಗೆ ಅನಸ್ಥೀಷಿಯಾ ಕೊಟ್ಟಿದ್ದಾರೆ, ಈ ಅನಸ್ಥೀಷಿಯಾದಿಂದ ನಮ್ಮ ಬ್ಲಡ್ಡಿಂದ ಹಾಲು ಮೂಲಕ ಮಗುಗೇನಾದರೂ ಹೋಗ್ಬೋದಾ ಅಂತ ಒಂದು ಡೌಟ್ಸ್ ಇರುತ್ತೆ. ಆ ರೀತಿಯಂದು ಏನೂ ಆಗೋದಿಲ್ಲ. ಆ್ಯಸ್ ಸೂನ್ ಆಸ್ ಪಾಸಿಬಲ್, ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗನೆ ನೀವು ನಿಮ್ಮ ಮಗುವಿಗೆ ಹಾಲು ಉಣಿಸ್ಬೇಕು. ಆಯಿತಾ? ಇನ್ನು ನೆಕ್ಸ್ಟು ಊಟ ತಿಂಡಿ ಬಗ್ಗೆ ಕೇಳಿದರೆ ನೀವು ಫಸ್ಟ್ 2 to 6 hours ಏನು ಅಂದರೆ ಕರುಳಿನ ಪೆರಿಸ್ಟಲ್ಸಿಸ್, ಇಂಟೆಸ್ಟೈನಲ್ ಪೆರಿಸ್ಟಲ್ಸಿಸ್, ಕರುಳಿನ ಚಲನೆ ಇನ್ನೂ ಬಂದಿರಲ್ಲ. ನೀವೇನೇ ಕುಡಿದ್ರೂ ಫಸ್ಟ್ 6 hours ಅಲ್ಲಿ ಅದು ವಾಮಿಟಿಂಗ್ ಆಗೋ ಸಾಧ್ಯತೆಗಳು ಇರುತ್ತೆ. ಆ ಕಾರಣಕ್ಕೆ ಮೊದಲನೇ 6 ಗಂಟೆಗಳ ಕಾಲ ನೀವೇ ನಿಮ್ಮ ಡಾಕ್ಟರ್ ಅಥವಾ ನಿಮ್ಮ ನರ್ಸ್ ಹೇಳೋದಕ್ಕೂ ಮುಂಚೆ ಯಾವುದೇ ಪದಾರ್ಥನ ಸೇವನೆ ಮಾಡೋದಕ್ಕೆ ಹೋಗಬೇಡಿ. ಆಯಿತಾ? ನಿಮಗೆ ಆ ಟೈಮ್ವರೆಗೂ ಅವಶ್ಯಕತೆ ಇರುವಂಥದ್ದನ್ನು IV ಫ್ಲೂಯಿಡ್ಸ್ ಮುಖಾಂತರ, ಬಾಟ್ಲಿ ಮುಖಾಂತರ ನಿಮಗೆ ಹಾಕಿರ್ತಾರೆ. ಆಯಿತಾ? ಸೊ ಓಕೆ, ನಾವು 6 hours ಏನು ತಿಂತಾ ಇಲ್ಲ, ನಮಗೇನಾದರೂ ಎಫೆಕ್ಟ್ ಆಗಿಬಿಡುತ್ತೋ ಆ ಥರದನ್ನೇನು ಯೋಚನೆ ಮಾಡಬೇಡಿ. ಓಕೆ, 6 hours ಆದಮೇಲೆ ನಿಮ್ಮ ಡಾಕ್ಟರ್ ಅಥವಾ ನಿಮ್ಮ ನರ್ಸ್ ಬಂದು ಚೆಕ್ ಮಾಡ್ತಾರೆ ಬವಲ್ ಸೌಂಡ್ಸ್. ಓಕೆ, ಇಂಟೆಸ್ಟೈನಲ್ ಪೆರಿಸ್ಟಲ್ಸಿಸ್ ಬಂದಿದೆಯೋ ಇಲ್ವೋ, ನೀವು ಈಗ ನೀರು ಕುಡಿಬೋದೋ ಏನು ಅಂತ ಚೆಕ್ ಮಾಡಿ ಹೇಳ್ತಾರೆ. ಆಗ ಚೆಕ್ ಮಾಡಿ ಓಕೆ ನೀವು ತಗೋಬಹುದು ಅನ್ನೋದಾದರೆ ಮೊದಲು ನೀವು ನೀರನ್ನು ತಗೊಳ್ಳಿ. ಇದು ತಣ್ಣೀರಾದರೂ ಆಗಿರಬಹುದು, ಬೆಚ್ಚಗಿನ ನೀರು ಅಥವಾ ಬಿಸಿ ನೀರು ಆಗಿರಬಹುದು. ಈ ನೀರನ್ನ ಕುಡಿಬೇಕಾದ್ರೆ ಆದಷ್ಟು ನೀವು ಅಪ್ರೈಟ್ ಪೊಸಿಷನಲ್ಲಿ, ಯಾಕಂದರೆ ಮೋಸ್ಟ್ ಆಫ್ ದೆಮ್ ಹಾಗೆ ಮಲಗಿಬಿಟ್ಟಿರ್ತಾರೆ, ಮಲ್ಕೊಂಡೇ ಯಾವುದೇ ರೀತಿಯನ್ನು ತಿನ್ನೋದಕ್ಕೆ ಟ್ರೈ ಮಾಡಬೇಡಿ. ಯಾಕೆ ಅಂದರೆ ಮಲಗಿದ್ದಾಗಲೇ ನೀವು ಕುಡಿಯೋದಕ್ಕೆ ಏನಾದರೂ ಟ್ರೈ ಮಾಡ್ತೀರಿ, ಅದು ಲಂಗ್ಸ್ಗೆ ಹೋಗಿ ಆಸ್ಪಿರೇಷನ್ ಆಗೋ ಚಾನ್ಸಸ್ ಇರುತ್ತೆ.
ಆ ಕಾರಣಕ್ಕೆ ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಎದ್ದು ಕೂತ್ಕೊಳ್ಳೋದಕ್ಕೆ ಟ್ರೈ ಮಾಡಿ ವಿತ್ ಸಪೋರ್ಟ್. ಒಂದು ಪಿಲ್ಲೋ ಸಪೋರ್ಟ್ ಇರಬಹುದು, ಅಥವಾ ನಿಮ್ಮ ನೋಡ್ಕೊಳ್ಳೋಕ್ಕೆ ಬಂದಿರ್ತಾರಲ್ಲ ಅಟೆಂಡರ್ಸ್, ಯಾರೇ ಆಗಿದ್ರು ಅವರ ಸಪೋರ್ಟಿಂದ ಆದಷ್ಟು ಅಪ್ರೈಟ್ ಪೊಸಿಷನಲ್ಲಿ ಕೂತ್ಕೊಂಡು ಕುಡಿಯೋದನ್ನ ಸ್ವಲ್ಪ ಟ್ರೈ ಮಾಡಿ. ಅಥವಾ ಕೆಲವೊಂದರಲ್ಲಿ ಬೆಡ್ ಕೂಡ ಅಪ್ರೈಟ್ ಮಾಡುವಂಥದ್ದು ಇರುತ್ತೆ, ನೀವು ಅದನ್ನು ಕೂಡ ಉಪಯೋಗಿಸ್ಕೊಳ್ಬಹುದು. ಇದಾದ ನಂತರ ಒಂದು 6 hours ಆದಮೇಲೆ ನೀರು ಕುಡಿದ್ಮೇಲೆ ನಿಮಗೆ ವಾಮಿಟಿಂಗ್ ಆಗ್ತಿಲ್ಲ ಅಂತಂದರೆ ನೆಕ್ಸ್ಟ್ ನೀವು ಎಳ್ನೀರು ಕುಡೀರಿ. ಎಳ್ನೀರಿಗೂ ವಾಮಿಟಿಂಗ್ ಇಲ್ಲ ಅಂತಂದರೆ ಫ್ರೆಶ್ ಫ್ರೂಟ್ ಜ್ಯೂಸಸ್ ತೊಗೋಬಹುದು, ಹಣ್ಣಿನ ರಸ ತೊಗೋಬಹುದು. ಈ ಮೂರದಕ್ಕೂ ಏನು ವಾಮಿಟಿಂಗ್ ಇಲ್ಲ ಅಂತಂದರೆ ಗಂಜಿ ಟ್ರೈ ಮಾಡಿ. ಗಂಜಿಗೂ ಯಾವುದೇ ರೀತಿಯಂಥ ವಾಮಿಟಿಂಗ್ ಇಲ್ಲ ಅಂತಂದರೆ ಅದಾದ ನೆಕ್ಸ್ಟ್ ಸಾಫ್ಟ್ ಫುಡ್ಸ್ನ ನೀವು ಟ್ರೈ ಮಾಡಬೇಕು. ಸಾಫ್ಟ್ ಫುಡ್ಸ್ ಅಂತಂದರೆ ಏನು? ದೋಸೆ ಆಗಿರಬಹುದು, ಇಡ್ಲಿ ಆಗಿರಬಹುದು, ಕಿಚಡಿ ಆಗಿರಬಹುದು, ಉಪ್ಪಿಟ್ಟಾಗಿರ್ಬೋದು, ಕೇಸರಿ ಬಾತು ಅಥವಾ ಶಿರಾ, ಈ ರೀತಿಯಂಥದ್ದನ್ನು ಯಾವುದು ತುಂಬ ಸಾಫ್ಟ್ ಇರುತ್ತಲ್ಲ ಅದನ್ನು ಸೇವನೆ ಮಾಡಿ ಫಸ್ಟ್ 2 days. ಗಟ್ಟಿ ಪದಾರ್ಥಗಳನ್ನ ಅವಾಯ್ಡ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಮುದ್ದೆ, ರೊಟ್ಟಿ, ಚಪಾತಿ, ನಾನ್ ವೆಜ್ ಆಗಿರ್ಬೋದು, ಯಾವುದೋ ಚಿಕನ್, ಮಟನ್, ಈ ರೀತಿ ಅಂತಂದ್ರೆ ಫಸ್ಟ್ 2 days ಅವಾಯ್ಡ್ ಮಾಡಿ. ಯಾಕೆಂದರೆ ನೀವು ಇನ್ ಕೇಸ್ ನೀವು ತೊಗೊಂಡ್ರೂ ಇಂಡೈಜೆಷನ್ ಆಗೋ ಚಾನ್ಸಸ್ ಇರುತ್ತೆ, ಕಾನ್ಸ್ಟಿಪೇಷನ್ ಆಗೋ ಚಾನ್ಸಸ್ ಇರುತ್ತೆ, ಹೊಟ್ಟೆ ನೋವು ಬರೋವಂಥ ಚಾನ್ಸಸ್ ಇರುತ್ತೆ. ಆ ಕಾರಣಕ್ಕೆ ಫಸ್ಟ್ 2 days ಮಾತ್ರ ನಾನು ಹೇಳ್ತಿರೋದು, ನಾಟ್ ಫಾರ್ ಎವರ್, ನಾಟ್ ಫಾರ್ ಲಾಂಗ್ ಟೈಮ್. ಫಸ್ಟ್ 2 days ಈ ರೀತಿಯಂಥ ಸಾಫ್ಟ್ ಡಯಟ್ನ ನೀವು ಫಾಲೋ ಮಾಡಬೇಕು. ಇನ್ನು ಕೆಲವೊಬ್ಬರಲ್ಲಿ ಹೆಚ್ಚು ಸಿಸೇರಿಯನ್ ಆದಂಥ ಮಹಿಳೆಯರಲ್ಲಿ ತಲೆನೋವು ಕಾಣಿಸ್ಕೊಳ್ಳುತ್ತೆ, ಅದು ಕಾಮನ್ ಕೂಡ. ಯಾಕಂದರೆ ಬೆನ್ನಿಗೆ ಇಂಜೆಕ್ಷನ್ ಕೊಟ್ಟಿರ್ತಾರಲ್ಲ, ಆ ಕಾರಣಕ್ಕೆ ಈ ಟೈಮಲ್ಲಿ ನೀವೇನು ಮಾಡಬೇಕು ಅಂದರೆ ಪಿಲ್ಲೋನ ಉಪಯೋಗಿಸೋದನ್ನು ಕಮ್ಮಿ ಮಾಡಿ. ಪಿಲ್ಲೋನ ಯೂಸ್ ಮಾಡಬೇಡಿ ತಲೆನೋವಿದ್ದಾಗ. ಪಿಲ್ಲೋನ ತೆಗೆದುಬಿಡಿ. ಮತ್ತು 3 to 4 liters ಆಫ್ ಫ್ಲೂಯಿಡ್ಸ್ನ ನೀವು ತಗೊಳ್ಳೋದಕ್ಕೆ ಟ್ರೈ ಮಾಡಬೇಕು. 3 to 4 liters ಆಫ್ ಫ್ಲೂಯಿಡ್ಸ್ ಇದು ಯಾವುದೇ ರೂಪದಲ್ಲಿ ಆಗಿರಬಹುದು, ನೀರು ರೂಪದಲ್ಲಿ, ಹಾಲು, ಮಜ್ಜಿಗೆ, ಫ್ರೆಶ್ ಫ್ರೂಟ್ ಜ್ಯೂಸಸ್, ಟೆಂಡರ್ ಕೋಕೋನಟ್, ಎಳ್ಳುನೀರು, ಈ ರೀತಿ ಅಂಥದ್ದನ್ನು ತಗೊಳ್ಳಿ. ಇನ್ ಕೇಸ್ ನಿಮಗೆ ಎಷ್ಟು ತಗೋತಿದ್ದೀವಿ ಅಂತ ಗೊತ್ತಿಲ್ಲ ಅಂತಂದರೆ ಒಂದು ಲೆಕ್ಕನ ಇಟ್ಕೊಳ್ಳಿ. ಅಟ್ಲೀಸ್ಟ್ 1 liter ಆಫ್ ನೀರನ್ನು ಬೆಳಗ್ಗೆ 4 liter ತುಂಬಿಟ್ಬಿಡಿ. ಈ ರೀತಿ ಇಟ್ಕೊಂಡು ರಾತ್ರಿ ಮಲಗೋ ಅಷ್ಟರಲ್ಲಿ ಇಷ್ಟನ್ನು ನೀವು ಖಾಲಿ ಮಾಡಬೇಕು ಅನ್ನೋ ಒಂದು ಟಾರ್ಗೆಟ್ ಇಟ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ನಿಮಗೆ ತಲೆನೋವು ಕೂಡ ಬರೋದಿಲ್ಲ, ತಲೆನೋವು ಇದ್ರೂ ಕಮ್ಮಿ ಆಗುತ್ತೆ, ನಿಮ್ಮ ಹೈಡ್ರೇಷನ್ ಲೆವೆಲ್ ಇಂಪ್ರೂವ್ ಆಗುತ್ತೆ, ರಕ್ತ ಹೆಪ್ಪುಗಟ್ಟೆ ಆಗೋದು ಕಮ್ಮಿ ಆಗುತ್ತೆ, ಮತ್ತು ಮಗುವಿಗೆ ಹಾಲಿನ ಸಕ್ರಿಷನ್ ಕೂಡ ಚೆನ್ನಾಗಾಗುತ್ತೆ. ಇನ್ನು ನೆಕ್ಸ್ಟ್ ನೀವು ನಾನು ಹೇಳ್ದಂಗೆ ಯೂರಿನ್ ಪೈಪ್ ಹಾಕಿರ್ತಾರೆ. ಯಾಕಂದರೆ ಕೆಲವೊಂದು ಸಲ ಅನಸ್ತೇಷಿಯಾ ಎಫೆಕ್ಟ್ ಇರೋದ್ರಿಂದ ನೀವು ತಕ್ಷಣ ಯೂರಿನ್ ಬಾತ್ರೂಮ್ ಕೂಡ ಯೂಸ್ ಮಾಡೋಕ್ಕಾಗೋದಿಲ್ವಲ್ಲ, ಆ ಕಾರಣಕ್ಕೆ ಯೂರಿನ್ ಟ್ಯೂಬ್ ಹಾಕಿರ್ತಾರೆ. ಸೊ ಯೂರಿನ್ ಬಗ್ಗೆ ನೀವು ಅಷ್ಟು ಯೋಚನೆ ಮಾಡೋ ಅಷ್ಟಿರಲ್ಲ. ಒಂದು 12 to 24 hours ಆದಮೇಲೆ ನಿಮಗೆ ಎದ್ದು ಓಡಾಡ್ಬೋದು ಅಂತ ಅನಿಸಿದಾಗ ನಿಮಗೆ ಯೂರಿನ್ ಪೈಪ್ನ ತೆಗಿತಾನೆ. ಇನ್ನು ನೆಕ್ಸ್ಟ್ ಮೋಷನ್ ಬಗ್ಗೆ ಕೇಳಿದ್ರೆ, ಮೋಷನ್ ಕೆಲವೊಬ್ಬರಿಗೆ 2nd day 3rd day ಹಂಗೆ ಪಾಸ್ ಆಗುತ್ತೆ. ಇನ್ ಕೇಸ್ ನೀವು 3rd day ತನಕ, 2nd day ತನಕನೂ ಅಥವಾ 3rd day ತನಕನೂ ಮೋಷನ್ ಪಾಸ್ ಮಾಡಿಲ್ಲ ಅಂದರೆ ಟ್ಯಾಬ್ಲೆಟ್ಸ್ ಕೊಡ್ತೀವಿ. ಟ್ಯಾಬ್ಲೆಟ್ಸ್ ಕೊಟ್ಟರೂ ಕೂಡ ಮೋಷನ್ ಮಾಡಿಲ್ಲ ಅಂದರೆ ಟ್ಯಾಬ್ಲೆಟ್ಸ್ನ ರಿಪೀಟ್ ಮಾಡ್ತೀವಿ. ನೀವು ಮೋಷನ್ ಆದಮೇಲೆ ನಾವು ನಿಮ್ಮನ್ನು ಡಿಸ್ಚಾರ್ಜ್ ಮಾಡೋದಕ್ಕೆ ಸಾಧ್ಯ. ಕೆಲವು ಹಾಸ್ಪಿಟಲ್ 3rd day ಡಿಸ್ಚಾರ್ಜ್ ಮಾಡ್ತಾರೆ, ಕೆಲವೊಬ್ಬರಿಗೆ 4th day ಡಿಸ್ಚಾರ್ಜ್ ಮಾಡ್ತಾರೆ, ಕೆಲವೊಬ್ಬರಿಗೆ 5th day ಡಿಸ್ಚಾರ್ಜ್ ಮಾಡ್ತಾರೆ. ಇದು ಹೇಗೆ ಅಂತಂದರೆ ನೀವು ಎಷ್ಟು ರಿಕವರ್ ಆಗಿದ್ದೀರಾ, ನಿಮಗೆ ಎಷ್ಟು ಹೆಲ್ದಿ ಆಗಿದ್ದೀರಾ, ನೀವು ಎಷ್ಟು ಮನೆಗೆ ಹೋಗೋದಕ್ಕೆ ಎಷ್ಟು ರೆಡಿ ಇದ್ದೀರಾ ಅನ್ನೋದ ಮೇಲೆ ಡಿಪೆಂಡ್ ಆಗುತ್ತೆ. ಜೊತೆಗೆ ನಿಮ್ಮ ಮಗು ಹೇಗೆ ಹಾಲು ತಗೋತಾ ಇದೆ, ಹೌ ಈಸ್ ಯುವರ್ ಬೇಬಿ ಡೂಯಿಂಗ್, ನಿಮ್ಮ ಮಗುವಿಗೆ ಹೇಗೆ ರೆಸ್ಪಾಂಡ್ ಮಾಡ್ತಾ ಇದೆ ಅನ್ನೋದ್ರ ಮೇಲೆಲ್ಲ ಡಿಪೆಂಡ್ ಆಗುತ್ತೆ. ನೆಕ್ಸ್ಟು ವೂಂಡ್ ಕೇರ್ ಬಗ್ಗೆ ಕೇಳಿದ್ರೆ ನೋಡಿ, ಹೊಲಿಗೆ ಹಾಕಿರ್ತಾರಲ್ಲ, ಇಲ್ಲಿ ಮೋಸ್ಟ್ ಆಫ್ ದ ಟೈಮ್ ಅದು ತಾನೇ ಅಬ್ಸಾರ್ಬ್ ಆಗುವಂಥ ಸೆಲ್ಫ್ ಅಬ್ಸಾರ್ಬಬಲ್ ಸ್ಯೂಚರ್ಸ್ನ ಹಾಕಿರ್ತಾರೆ. ಅದನ್ನು ಮತ್ತೆ ಹೊಲಿಗೆ ತೆಗೆಯುವಂಥ ಅವಶ್ಯಕತೆ ಬೀಳಲ್ಲ. ಇನ್ನು ಕೆಲವು ಕಡೆ ಹೊಲಿಗೆನ ತೆಗೆಯುವಂಥ ಅವಶ್ಯಕತೆ ಬೀಳಬಹುದು. ಅಂಥವ್ರಿಗೆ 7th day ಆಪರೇಷನ್ ಆದಂಥ 7-8 ದಿನಗಳ ನಂತರ ಸ್ಯೂಚರ್ನ ರಿಮೂವ್ ಮಾಡ್ತಾರೆ. ಆಯಿತಾ? ಇನ್ನು ಈ ವೂಂಡನ್ನ ಯಾವಾಗಲೂ ನೀವು ಆದಷ್ಟು ಡ್ರೈ ಇಟ್ಕೋಬೇಕು, ಒಣದಾಗಿ ಇಟ್ಕೋಬೇಕು. ಕೆಲವೊಬ್ಬರು ಸ್ವಲ್ಪ ಡುಮ್ಮಕ್ಕಿರೋರು, ಬೊಜ್ಜಿರುವಂಥವ್ರಿಗೆ ಈ ಬೊಜ್ಜು ಆ ಗಾಯದ ಮೇಲೆ ಬಂದು ಕೂತ್ಕೊಳ್ಳುತ್ತೆ. ಈ ಕೂತ್ಕೊಂಡಾಗ ಕೆಲವೊಂದು ಸಲ ಸ್ವೆಟ್ ಆಗಿ ಒದ್ದೆ ಆಗೋ ಚಾನ್ಸಸ್ ಹೆಚ್ಚಿರುತ್ತೆ. ಸೊ ಆಗ ಹಂಗೆ ಅನ್ನಿಸ್ದಾಗಲೆಲ್ಲ ಆವಾಗ ನೀವು ಒಂದು ಸ್ವಚ್ಛವಾಗಿರುವಂತಹ ಕಾಟನ್ ಬಟ್ಟೆ, ಅದು ಚೆನ್ನಾಗಿ ನೀಟಾಗಿ ತೊಳೆದಿರುವಂಥ ಬಟ್ಟೆನ ಉಪಯೋಗಿಸಬೇಕು. ಯಾವುದೋ ಒಂದು ಕರ್ಚೀಫ್ ಆಯಿತು ಆ ರೀತಿನ ಉಪಯೋಗಿಸಬೇಡಿ, ಯಾಕಂದರೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಹೆಚ್ಚಿರುತ್ತೆ. ಯಾವಾಗಲೂ ಚೆನ್ನಾಗಿ ತೊಳೆದು ಒಣಗಿರುವಂತಹ ಬಟ್ಟೆಯನ್ನು ಮಾತ್ರ ಉಪಯೋಗಿಸ್ಬೇಕು. ಕಾಟನ್ ಬಟ್ಟೆನ ಉಪಯೋಗಿಸಿ ಜಂಟಲಾಗಿ ನೀವು ಅದನ್ನು ಕ್ಲೀನ್ ಮಾಡ್ಕೋಬೇಕು. ಆಯಿತಾ?
ಅಲ್ಲದೆ ಬೇಕು ಅಂತಂತಂದರೆ ನೀವು ನಿಯೋಸ್ಪರಿನ್ ಪೌಡರ್ ಕೂಡ ಮೇಲ್ಗಡೆ ಹಾಕ್ಬೋದು, ಗಾಯದ ಮೇಲೆ ಹಾಕ್ಬೋದು, ಏನು ಅಡ್ಡಿ ಇರೋದಿಲ್ಲ. ಕೆಲವೊಬ್ಬರಿಗೆ ವಾಟರ್ ಪ್ರೂಫ್ ಡ್ರೆಸ್ಸಿಂಗ್ ಹಾಕಿರ್ತಾರೆ, ಕೆಲವೊಬ್ಬರಿಗೆ ಹಾಕಿರೋದಿಲ್ಲ. ನಿಮಗೆ ವಾಟರ್ ಪ್ರೂಫ್ ಡ್ರೆಸ್ಸಿಂಗ್ ಹಾಕಿಲ್ಲ ಅಂತಂದ್ರೂ ತೊಂದರೆ ಇಲ್ಲ. ನೀವು ಸ್ನಾನನ ಡೇ ಸೆಕೆಂಡಲ್ಲೇ ಮಾಡ್ಬೋದು. ಫಸ್ಟ್ ಡೇ ಆಬ್ವಿಯಸ್ಲಿ ನೀವು ಟಯರ್ಡ್ ಆಗಿರ್ತೀರಾ, ಮಾಡ್ಲಿಕ್ಕಾಗೋದಿಲ್ಲ. ಬಟ್ ನೀವು ಆದಷ್ಟು ಬೇಗ ಮಾಡಬೇಕು ಅಂತಂದರೆ ಸೆಕೆಂಡ್ ಡೇ ಮಾಡಬಹುದು, ಯಾವುದೇ ರೀತಿಯಂಥ ಪ್ರಾಬ್ಲಮ್ ಇರೋದಿಲ್ಲ. ಓಕೆ, ಇನ್ನು ನೆಕ್ಸ್ಟು ಸಿಸೇರಿಯನ್ ಆದ ನಂತರ ನೀವು ಯಾವಾಗ ನಿಮ್ಮ ಸೆಕ್ಷುವಲ್ ಲೈಫ್, ದಾಂಪತ್ಯ ಜೀವನನ ಸ್ಟಾರ್ಟ್ ಮಾಡಬಹುದು ಅಂತ ಕೇಳಿದ್ರೆ ಅದು ನಿಮಗೆ ಬಿಟ್ಟಿದ್ದು, ಪರ್ಸನಲ್ ಚಾಯ್ಸ್. ನೀವು ಯಾವಾಗ ನೀವು ರೆಡಿ ಇದ್ದೀರಾ ಅಂತ ಅನಿಸುತ್ತೋ ಆವಾಗ ನೀವು ಯು ಕ್ಯಾನ್ ಸ್ಟಾರ್ಟ್ ಹ್ಯಾವಿಂಗ್ ಸೆಕ್ಸ್ ವಿತ್ ಯೋರ್ ಪಾರ್ಟ್ನರ್. ಬಟ್ ಆ್ಯಸ್ ಅ ಡಾಕ್ಟರ್ ಏನಂತ ಹೇಳ್ತೀವಿ ಅಂತಂದರೆ ಪ್ರಿಫರಬ್ಲಿ ಆಫ್ಟರ್ 6 weeks, 1.5 ತಿಂಗಳು 42 ದಿನಗಳು ಕಳೆದ ನಂತರ ನೀವು ಸೆಕ್ಷುವಲ್ ಆ್ಯಕ್ಟಿವಿಟಿನ ರೆಸ್ಯೂಮ್ ಮಾಡ್ಕೋಬೋದು. ಇದಕ್ಕೂ ಮುಂಚೆ ಮಾಡಿದ್ರೆ ಏನಾಗುತ್ತೆ ಡಾಕ್ಟರ್ ಅಂತ ಕೇಳಿದ್ರೆ ಕೆಲವೊಂದು ಸಲ ಇನ್ಫೆಕ್ಷನ್ ಆಗೋ ಸಾಧ್ಯತೆಗಳು ಹೆಚ್ಚಿರುತ್ತೆ. ಅಲ್ಲದೆ ಇನ್ನೂ ಹೆಚ್ಚು ಪೇಯ್ನ್ಫುಲ್ ಆಗಿರಬಹುದು, ಸೆಕ್ಷುವಲ್ ಆ್ಯಕ್ಟ್ ಇನ್ನೂ ಹೆಚ್ಚು ಪೇಯ್ನ್ಫುಲ್ ಆಗಿರಬಹುದು. ಮತ್ತು ನಿಮಗೆ ಹಾಕಿರುವಂಥ ಹೊಲಿಗೆ ಕೂಡ ಇನ್ನೂ ಆದಷ್ಟು ಗುಣ ಆಗಿರೋದಿಲ್ಲ. ಆ ಕಾರಣಕ್ಕೆ ಇನ್ನೂ ಹೆಚ್ಚು ನೋವಾಗಿರುವಂಥದ್ದು ಮತ್ತು ಸರ್ವೈಕ್ಸ್ ಕೂಡ ಗುಣ ಆಗಿರೋದಿಲ್ಲ. ಸೊ ಹಂಗಾಗಿ ಈ ಎಲ್ಲ ಕಾರಣಗಳನ್ನ ಕನ್ಸಿಡರ್ ಮಾಡಿ ಆಫ್ಟರ್ 6 weeks ಇಸ್ ಅ ಗುಡ್ ಟೈಮ್. ನೆಕ್ಸ್ಟ್ ನೀವು ಎಕ್ಸಸೈಸಸ್ ಬಗ್ಗೆ ಕೇಳಿದ್ರೆ ನೋಡಿ, ನೀವು ನಿಮ್ಮದು ಸಿಸೇರಿಯನ್ ಆದ ನಂತರ ನೀವು ಯಾವಾಗ ನಿಮಗೆ ಕಾಲಲ್ಲೆಲ್ಲ ಓಡಾಡಬಹುದು, ಸ್ವಲ್ಪ ಎತ್ತಬಹುದು ಅನಿಸುತ್ತೋ ಆವಾಗಲಿಂದನೇ ನೀವು ಬೆಡ್ ಮೇಲಿಂದ ಮಲ್ಕೊಂಡಿದ್ರು ನೀವು ನಿಮ್ಮ ಕಾಲನ್ನ ಸ್ವಲ್ಪ ಫ್ಲೆಕ್ಸ್ ಮಾಡೋದು, ಅಂದರೆ ಹಿಂಗೆ ಮಡ್ಚೋ ಅಂಥದ್ದನ್ನು ಮಾಡಬೇಕು ಕಾಲನ್ನ. ಅಲ್ಲದೆ ಪಾದಗಳ ಬೆರಳುಗಳನ್ನ ಹಿಂಗೆ ಮಾಡಬೇಕು ಪಾದದಲ್ಲಿ, ಈ ರೀತಿ ಅಂತ ಮಾಡೋದು. ಮತ್ತು ಸೈಡ್ಗೆ ಹಿಂಗೆ ಹೊರಳಿಸೋದು, ಮತ್ತು ನೀವು ಕೂಡ ಸೈಡ್ಗೆ ಹೊರಳೋ ಅಂಥದ್ದನ್ನು, ಈ ರೀತಿ ಒಂದು ಆ್ಯಕ್ಟಿವಿಟಿನ ಆವಾಗಲಿಂದನೇ ಸ್ಟಾರ್ಟ್ ಮಾಡಬೇಕು. ಈ ರೀತಿ ಸ್ಟಾರ್ಟ್ ಮಾಡೋದ್ರಿಂದ ರಕ್ತ ಹೆಪ್ಪುಗಟ್ಟೋದು ಚಾನ್ಸಸ್ ಕಮ್ಮಿ ಆಗುತ್ತೆ, ಆಯಿತಾ. ಇನ್ನು ಕೆಲವೊಬ್ಬರೇನು ಅಂತಂದರೆ ಆಪ್ರೇಷನ್ ಆಗಿದೆ ಮಲ್ಲಿಗೆ ಇರು ಅಂತ ಹೇಳ್ತಾರೆ. ಆ ರೀತಿ ಅಂತ ತಪ್ಪನ್ನ ಮಾಡಬೇಡಿ. ನಿಮ್ಗೆ ಯಾವಾಗ ಎದ್ದು ನಿಂತ್ಕೊಳ್ಳೋಕ್ಕಾಗತ್ತೆ ಅನಿಸುತ್ತೆ, ಯಾವಾಗ ಸ್ವಲ್ಪ ಓಡಾಡಬಹುದು ಅನಿಸುತ್ತೆ, ಆವಾಗಲಿಂದನೇ ನೀವು ಆದಷ್ಟು ಬೇಗನೆ ಎದ್ದು ಓಡಾಡೋದು ಒಳ್ಳೆಯದು. ಈ ರೀತಿ ಮಾಡೋದ್ರಿಂದ ನಾನು ಹೇಳ್ದಂಗೆ ರಕ್ತ ಹೆಪ್ಪುಗಟ್ಟೋ ಚಾನ್ಸಸ್ ಕಮ್ಮಿ ಆಗುತ್ತೆ. ನೀವು ಹೆಚ್ಚು ಲವಲವಿಕೆಯಿಂದ ಇರಬಹುದು, ತಲೆನೋವು ಬರುವಂಥ ಒಂದು ಸಿಚುಯೇಷನ್ ಕೂಡ ಕಮ್ಮಿ ಆಗುತ್ತೆ. ಓಕೆನಾ. ಇನ್ನು ಹೆವಿ ಎಕ್ಸಸೈಸಸ್ ಮತ್ತು ಬ್ಯಾಕ್ ಟು ನಾರ್ಮಲ್ ಆ್ಯಕ್ಟಿವಿಟಿ, ಮನೆ ಕೆಲಸ ಎಲ್ಲ ಯಾವಾಗಿಂದ ಮಾಡಬಹುದು ಅಂತ ಕೇಳಿದ್ರೆ ಅಗೇನ್ ಆಫ್ಟರ್ 6 weeks, ಮಿನಿಮಮ್ ನಿಮಗೆ 1.5 ತಿಂಗಳಾದರೂ ಆಗಬೇಕು. ಫಾರ್ ಎಕ್ಸಾಂಪಲ್ ನೀವು ಮನೆ ಗೂಡಿಸೋವಂಥದ್ದು, ಮನೆ ಒರೆಸೋವಂಥದ್ದು, ಭಾರ ಎತ್ತುವಂಥದ್ದು, ಇದು ಎಲ್ಲದನ್ನು ನೀವು 6 ವಾರಗಳ ನಂತರ ಮಾತ್ರ ಮಾಡಬೇಕು. 6 ವಾರಗಳ ಮೊದಲೇ ಮಾಡಿದ್ರೆ ಇನ್ಫೆಕ್ಷನ್ ಆಗೋ ಸಾಧ್ಯತೆಗಳಿರುತ್ತೆ, ಮತ್ತು ಆಗಿರುವಂಥ ಗಾಯ ಗುಣಮುಖ ಆಗೋದ್ರಲ್ಲೂ ಸ್ವಲ್ಪ ಲೇಟ್ ಆಗ್ಬೋದು. ಈ ಕಾರಣಕ್ಕೆ ಈ 6 ವಾರಗಳು ಈ ರೀತಿಯಂಥ ಆ್ಯಕ್ಟಿವಿಟೀಸ್, ಮನೆ ಕೆಲಸಗಳು ನಾನು ಹೇಳಿದ್ನಲ್ಲ, ಭಾರ ಎತ್ತೋದು, ಬಕೆಟ್ ಎತ್ತುವಂಥದ್ದು, ಒಂದು ಲಗೇಜ್ ಎತ್ತುವಂಥದ್ದು, ಸ್ಟೇರ್ಸ್ ಹೆಚ್ಚು ಉಪಯೋಗಿಸೋವಂಥದ್ದು, ಅಥವಾ ಹೆವಿ ಎಕ್ಸಸೈಸಸ್, ಇದನ್ನೆಲ್ಲ ಮಾಡೋದನ್ನು ನೀವು 6 weeks ತನಕನೂ ಮಾಡೋದಕ್ಕೆ ಹೋಗಬೇಡಿ. ಏನಾದರೂ ಆಫ್ಟರ್ 6 weeks ನೀವು ಮಾಡಬಹುದು. ಇದ್ರ ಜೊತೆಗೇ ನೀವು ಡೈಲಿ ಅಟ್ಲೀಸ್ಟ್ 8 to 10 hours ಆಫ್ ಗುಡ್ ಸ್ಲೀಪ್, 8 ರಿಂದ 10 ಗಂಟೆ ಒಳ್ಳೆ ನಿದ್ದೆ ಮಾಡೋದಕ್ಕೆ ನೀವು ಪ್ರಯತ್ನ ಮಾಡಬಹುದು. ಇನ್ನು ಮತ್ತು ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್, ನಿಮಗೆ ಆಲ್ರೆಡಿ ಕೊಟ್ಟಿರುವಂಥ ಐರನ್ ಮತ್ತು ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ನ ಅಟ್ಲೀಸ್ಟ್ ನೀವು ನೆಕ್ಸ್ಟ್ 6 months ತನಕನೂ ತಗೋಬೇಕು, ಆಯಿತಾ. ಸೊ ಈ ಒಂದು ಮಾಹಿತಿ ನಿಮಗೆ ಉಪಯೋಗ ಆಯಿತು ಅಂತ ತಿಳ್ಕೊತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಸಿಗೋಣ. ಥ್ಯಾಂಕ್ ಯು.